ನಿಮ್ ಲವ್ ಫೇಲ್ ಆಗಿದೆ ಅಲ್ವಾ? ನಿಮ್ಮ ಲವರ್‌ಗೆ ಮರೆಯೋಕೆ ಆಗುತ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತ ಚಿಂತೆ ಮಾಡ್ತಾ ಇದ್ರು. ಯಾವ ಕೆಲಸ ಮಾಡಿದ್ರು ಮರಿಲಿಕ್ಕೆ ಆಗ್ತಾ ಇಲ್ಲ. ಪ್ರತಿ ಕ್ಷಣ ನಿಮಗೆ ನೆನಪು ಆಗ್ತಾ ಇದೆ. ಇಲ್ವಾ? ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಯಾವುದೇ ಆಗಲಿ ನಾವು ಚಿಕ್ಕವರಿದ್ದಾಗ ನಾವು ಕೆಲವೊಂದು ಆಟ ಆಡಿವು ಪ್ರತಿಯೊಂದೆಲ್ಲ ನಮ್ಗೆ ನೆನಪಿರ್ತವೆ. ಎಲ್ಲರಿಗೂ ನೆನಪಿರ್ತವೆ. ನಿಮ್ಮ ದೋಸ್ತಂದಾಗೆ ಆಟ ಆಡಿದ್ವಲ್ಲ ಒಂದ್ಸಲ ನೆನಪು ಮಾಡಿ ನೋಡಿ ಅವ್ರಿಗೆ ಎಲ್ಲರಿಗೂ ನೆನಪಿರ್ತವೆ. ಬಟ್ ಅವ್ರು ಮರ್ತೋಗಿಲ್ಲಲ್ಲ. ಅವ್ರು ಏನ್ ಮಾಡ್ತಾರೆ ಜಸ್ಟ್ ಮರ್ತೋದಂಗ ನಟನೆ ಮಾಡ್ಲತ್ತಾರ. ನೀವು ಕೂಡ ನಿಮ್ಮ ಲವರಿಗೆ ನಟನೆ ಮಾಡ್ರಿ ಮರ್ತೋಗಿದಂಗೆ. ನಿಮ್ ನಿಮ್ ಲವರು ನಿನಗೆ ಮರ್ತು ಹೋಗೋದಿಲ್ಲ, ನೀನು ಮರ್ತು ಹೋಗಲ್ಲ. ಜಸ್ಟ್ ದೇವ್ರು ಕೊಟ್ಟಿದ್ದ ದೊಡ್ಡ ವರ ಏನಂದ್ರೆ ಮರೆತು ಹೋಗೋದು. ಜಸ್ಟ್ ಆಕ್ಟಿಂಗ್ ಮಾಡ್ಬೇಕು ನಾವು ಮರ್ತು ಹೋಗಿದೀವಿ ಅಂತ. ಅರ್ಥ ಆಯ್ತಾ? ಯಾರು ಯಾರಿಗೂ ಮರೆಯೋದಿಲ್ಲ. ಬಟ್ ಆಕ್ಟಿಂಗ್ ಮಾಡ್ಬೇಕು ನಾವು ಅಷ್ಟೇ. ಮೋಸ ಹೋಗಿದಂತ ನಾವು ಅದೇ ತಲೆಯಲ್ಲಿ ಇಕ್ಕೊಂಡು ನಾವು ಕೆಲಸ ಮಾಡೋಕೆ ಆಗಲ್ಲ. ನೀವು ನೋಡಿ ಬೇಕಾದ್ರೆ ಸಣ್ಣಗಿದ್ದಾಗ ನಾವು ಎಷ್ಟೋ ಬಾರಿ ಆಟ ಆಡ್ತಿದ್ದೀವಲ್ಲ, ಅವೆಲ್ಲ ನಿಮ್ ದೋಸ್ತ ಅಂತ ಹೇಳ್ಕೊಂಡ್ರೆ ಎಲ್ಲರೂ ನೆನಪಿರ್ತವೆ. ಅವರೆಲ್ಲ ಏನು ಮರ್ತೋಗಿಲ್ಲಲ್ಲ, ಎಲ್ಲರಿಗೂ ನೆನಪಿರ್ತವೆ. ಇದು ಕೂಡ ಒಂದು ಎಕ್ಸಾಂಪಲ್. ನಿಮ್ ಲವರ್ ಕೂಡ ಯಾರು ಮರ್ತೋಗಲ್ಲ, ನಿಮ್ ಲವರ್ ಮರ್ತೋಗಲ್ಲ, ನೀವು ಮರ್ತೋಗಲ್ಲ. ಮಾಡಿದ್ದು ತಪ್ಪು ಯಾವತ್ತು ಮರ್ತೋಗಲ್ಲ. ಸೊ ಮರ್ತೋಗಿದಂಗ ನಟನೆ ಮಾಡ್ಬೇಕು ನೀವು.